ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷದ ಫಸ್ಟ್ ವಿಡಿಯೋ ಆಗಿರುತ್ತೆ. ಈ ವರ್ಷದಲ್ಲಿ ನಾನು ಮೊದಲನೇ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಟೈಲರಿಂಗನ್ನು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ. ಸುಮ್ಮನೆ ಹಾಗೆ ಹೇಳೋದು ಏನಕ್ಕೆ ಅಂದ್ಬಿಟ್ಟು ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ನಾನು ಟೈಲರಿಂಗ್ ಕ್ಲಾಸನ್ನು ಟೈಲರಿಂಗ್ನ ಒಂದು 17 ವರ್ಷದಿಂದ ಮಾಡ್ತಾಯಿದ್ದೀನಿ. ಹೆಚ್ಚು ಕಮ್ಮಿ ಅಂದರೆ ನಮ್ಮ ದೊಡ್ಡ ಮಗಳು ಒಂದು ವರ್ಷ ಮಗು ಇದ್ದಾಗ ಅಮ್ಮನ ಮನೇಲಿ ಬಿಟ್ಬಿಟ್ಟು ನಾನು ಟೈಲರಿಂಗ್ ಕ್ಲಾಸ್ ಕಲಿಯಕ್ಕೆ ಹೋಗ್ತಾಯಿದ್ದೆ. ಅವಳಿಗೆ ಈಗ ಹೆಚ್ಚು ಕಮ್ಮಿ ಒಂದು 20 ವರ್ಷ ಆಗಿದೆ. ಅಂದ್ರೂ ಒಂದು ವರ್ಷ ಅಂದರೆ ನಮಗೆ ಮಗು ಲೇಟಾಗಿ ಆಗಿರೋದ್ರಿಂದ 3 ವರ್ಷ ಮದುವೆ ಆಗಿ 3 ವರ್ಷ ಆದಮೇಲೆ ನಾನು ಟೈಲರಿಂಗ್ ಕ್ಲಾಸ್ ಕಲಿಯಕ್ಕೆ ಹೋಗ್ತಾಯಿದ್ದು. ಈಗ ಅವಳಿಗೆ 20 ವರ್ಷ ಅಂದ್ರೂ 17 ವರ್ಷದಿಂದ ನಾನು ಟೈಲರಿಂಗ್ ಕೆಲಸನೇ ಮಾಡ್ತಾಯಿದ್ದೀನಿ. ಇದು ನೋಡಿ, ನಾನು ಫಸ್ಟು ಎಲ್ಲಿ ಕಲಿತೆ ಅಂದರೆ ಗೋರ್ಮೆಂಟಲ್ಲಿ ನಾವು ಬೆಂಗಳೂರು ನಾಕ್ಷಿಟಳ್ಳಿಲಿರೋದು ನಾವು. ಅಲ್ಲಿ ನಮಗೆ ಗೋರ್ಮೆಂಟಲ್ಲಿ ಫ್ರೀಯಾಗಿ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡೋರು, ಟೈಲರಿಂಗ್ ಕ್ಲಾಸ್ ಹೇಳ್ಕೊಡೋರು ಮತ್ತು 1 ವರ್ಷ ಆದಮೇಲೆ ಮಿಷಿನ್ ಕೊಡೋರು ಅಂತ. ನಮ್ಮ ಅತ್ತೆ ಮಗಳು ಹೋಗ್ತಾಯಿದ್ಲು ಫಸ್ಟು. ಆಮೇಲೆ ಅವರು ಹೋಗ್ತಾಯಿದ್ದು ನೋಡ್ಬಿಟ್ಟು ಸರಿ ನಾವು ಹೋಗೋಣ ಅಂದ್ಬಿಟ್ಟು ನಾನು ನನ್ನ ತಂಗಿ ಹೋಗ್ತಾಯಿದ್ರಿ ನಾವು ಅವಾಗ. ಅವಳಿಗಿನ್ನ ಮದುವೆ ಆಗಿರಲಿಲ್ಲ. ನನಗೆ ಮದುವೆ ಆಗಿ ಒಂದು ಮಗು ಅಂದರೆ ಒಂದು ವರ್ಷದ ಮಗುನ ಅಮ್ಮನ ಮನೇಲಿ ಬಿಟ್ಟಿದ್ದೆ ನಾನು ಅವಾಗ. ಸುಮ್ಮನೆ ಮನೇಲಿ ಏನು ಮಾಡೋದು, ಏನಾದರೂ ಒಂದು ಕೆಲಸ ಮಾಡೋಣ ಅಂದ್ಬಿಟ್ಟು ಟೈಲರಿಂಗ್ ಕ್ಲಾಸ್ ಬೇರೆ ಫ್ರೀಯಾಗಿ ಹೇಳ್ಕೊಡ್ತಾಯಿದ್ರಲ್ವ. ಫ್ರೀಯಾಗಿ ಹೇಳ್ಕೊಟ್ಟಾಗ ಒಂದು ಮಿಷಿನ್ ಕೊಡ್ತಾರೆ 1 ವರ್ಷ ಆದಮೇಲೆ ಅಲ್ವಾ, ಒಂದು ಮಿಷಿನ್ ಬರುತ್ತಲ್ವ ಅನ್ನೋದಕ್ಕೋಸ್ಕರ ನಾವು ಆಗ ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾಯಿದ್ರಿ. ಇದು ಗೋರ್ಮೆಂಟಲ್ಲಿ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತಾಯಿದ್ರು ಆವಾಗ ನಮಗೆ. ಹೇಳ್ಕೊಡ್ತಾಯಿದ್ರು ಅಂದರೆ 2 ಬ್ಯಾಚ್ ಇತ್ತು. ನಮಗೆ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡೋ ಮೇಡಮ್ ಹೆಸರು ಗೀತಾ ಮೇಡಮ್ ಅಂತ. ಈಗಲೂ ಈ ಕಡೆ ನಾಕ್ಷಿಟಳ್ಳಿಯಲ್ಲಿ ಹೇಳ್ಕೊಡ್ತಾರೆ ಅವರು. ಅಂದರೆ ನಮಗೆ ಫಸ್ಟು ಊರೊಳಗಡೆ ದೇವಸ್ಥಾನ ಇತ್ತು, ದೇವಸ್ಥಾನ ಪಕ್ಕದಲ್ಲಿ ಹೇಳ್ಕೊಡ್ತಾಯಿದ್ರು. ಈಗ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ಪಾರ್ಕಲ್ಲಿ ಒಂದು ರೂಮ್ ಇದೆ. ಆ ರೂಮಲ್ಲಿ ಹೇಳ್ಕೊಡ್ತಾರೆ ಈಗಲೂ ಹೇಳ್ಕೊಡ್ತಾರೆ ಅವರು ಟೈಲರಿಂಗ್ ಕ್ಲಾಸ್ನ. ಅಂದರೆ ನಾನು ಟೈಲರಿಂಗ್ ಕ್ಲಾಸ್ ಕಲಿಬೇಕಾದ್ರೆ 2 ಬ್ಯಾಚ್ ಇತ್ತು. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ ಒಂದು ಬ್ಯಾಚು, ತಿರುಗಿ 2 ಗಂಟೆಯಿಂದ 4 ಗಂಟೆಗೆ ಒಂದು ಬ್ಯಾಚು, ಆ ಥರ ಇತ್ತು. ನಾನು ಮಧ್ಯಾಹ್ನ ಬ್ಯಾಚ್ಗೆ ಹೋಗ್ತಾಯಿದ್ದೆ. ನಾನು ಮಗು ಅಂದರೆ ನಮ್ಮನೇಲೇ ಇರ್ತಾಯಿತ್ತು. ನಾನು ಟೈಲರಿಂಗ್ ಕ್ಲಾಸ್ ಕಲಿಬೇಕಾದ್ರೆ ನಮ್ಮ ಅಮ್ಮನ ಮನೇಲಿ ಬಿಟ್ಬಿಟ್ಟು ಹೋಗಿ ನಾನು ಕಲಿತಾಯಿದ್ದೆ ಆವಾಗ. ಅವರು ಫಸ್ಟೇ ಬ್ಲೌಸ್ ಹೇಳ್ಕೊಡಲ್ಲ. ಗೋರ್ಮೆಂಟಲ್ಲಿ ಗೊತ್ತಲ್ಲ, ಚಿಕ್ಕದು ಫಸ್ಟು ಉಕ್ಸು ಐಯಿಂದ ಮತ್ತು ಫ್ರಾಕ್ಸುಗಳು, ಪ್ಯಾಂಟುಗಳು, ನಿಕ್ಕರ್ಸುಗಳು, ಪೆಟಿಕೋಟುಗಳು ತುಂಬಾ ಹೇಳ್ಕೊಟ್ರು ಅವರು. ಅಂದರೆ ಗೋರ್ಮೆಂಟ್ ಅಲ್ಲಿ ಅವರು ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತಾರಿಂದ ಅವ್ರಿಗೆ ಫೈಲ್ ಮಾಡಬೇಕಿತ್ತು ಮತ್ತು ಒಂದು ನೋಟ್ಸ್ ಮಾಡಬೇಕಿತ್ತು. ಫೈಲ್ ಅಂದರೆ ಚಿಕ್ಕದು ಅವರು ಏನು ಡಿಸೈನ್ ಕಲಿಸ್ತಾರೆ, ಲಂಗ ಬ್ಲೌಸು, ಹ್ಯಾರಿ ಪೆಟಿಕೋಟು ಮತ್ತು ಒಳಗಡೆ ಹಾಕೋ ಪೆಟಿಕೋಟು, ಆ ಥರ ಎಲ್ಲನೂ, ಚೂಡಿದಾರು, ಕುರ್ತೀಸು ಎಲ್ಲನೂ ಸಹ ಹೇಳ್ಕೊಡ್ತಾಯಿದ್ರು ಅವರು. ಅದನ್ನು ನಾವು ಚಿಕ್ಕದು ವೇಸ್ಟ್ ಬಟ್ಟೆಯಲ್ಲಿ ಮಾಡಿ ಫೈಲ್ಗೆ ಹಾಕಬೇಕಿತ್ತು. ಮತ್ತು ನೋಟ್ಸ್ ಹೇಳ್ಕೊಡೋರು ಅವರು ಅವಾಗ. ಎಷ್ಟು ಇಂಚಿಗೆ ಎಷ್ಟು ಉದ್ದ ತೊಗೋಬೇಕು, ಉದ್ದ ಎಷ್ಟು ಅಗಲ ತೊಗೊಳ್ಬೇಕು, ಶೋಲ್ಡರ್ ಎಷ್ಟು ತೊಗೊಳ್ಬೇಕು ಅಂತೆಲ್ಲ ಹೇಳ್ಕೊಡೋರು. ಫೈಲಲ್ಲಿ ಮಾಡೋದು ಚಿಕ್ಕದು ಮಾಡಾಕ್ತಾಯಿದ್ರಿ. ನೋಟ್ಸಲ್ಲಿ ಇವಾಗ ನಾರ್ಮಲ್ ನಾವು ಇವಾಗ ಒಂದು 5 ವರ್ಷ ಹುಡುಗಿ 6 ವರ್ಷ ಹುಡುಗಿ ಹೊಲಿತೀನಿ ಅಂದರೆ ಆ ಮೆಜರ್ಮೆಂಟಲ್ಲಿ ನೋಟ್ಸ್ ಮಾಡಿಸೋರು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನೋಟ್ಸ್ ಮಾಡಿಸೋರು. ನಾವು ಕಲಿಯುವಾಗ ಒಂದು ಬ್ಯಾಚಿಗೆ 20 ಜನ ಬರೋರು. ಬೆಳಗ್ಗೆ ಒಂದು 20 ಜನ, ಮಧ್ಯಾಹ್ನ ಒಂದು 20 ಜನ ಮಾಡೋರು. ನಾವು 1 ವರ್ಷ ಆದಮೇಲೆ ಟೈಲರಿಂಗ್ ಕ್ಲಾಸ್ ಕಲಿತಾದ್ಮೇಲೆ ಒಂದು 3 ವರ್ಷಕ್ಕೇನೋ ನಮಗೆ ಮಿಷಿನ್ ಬಂತು ಆವಾಗ ನಾನು ಗಾರ್ಮೆಂಟ್ಸಿಗೆ ಹೋಗ್ತಾಯಿದ್ದೆ. ನಾನು 1 ವರ್ಷ ಟೈಲರಿಂಗ್ ಕ್ಲಾಸ್ ಎಲ್ಲ ಮುಗೀತು. ಸರಿ ಮಗು ನಮ್ಮ ತಾಯಿ ನೋಡ್ಕೊಳ್ತೀನಿ ಅಂತಂದರು. ಆಮೇಲೆ ನಾನು ಟೈಲರಿಂಗ್ ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ದೆ. ನಾನು ಗೊರಗುಂಟೆಪಾಳ್ಯದಲ್ಲಿ ಗಾರ್ಮೆಂಟ್ಸ್ ಇತ್ತು, ಗೋಕುಲ್ದಾಸ್ ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ದೆ ನಾನು ಆವಾಗ. ಒಂದು 6 ತಿಂಗಳು 1 ವರ್ಷ ಹೋದೆ. ಆಮೇಲೆ ಹೋಗಲಿಲ್ಲ ನಾನು. ಆಮೇಲೆ ಆಗ ಮಿಷಿನ್ ಬಂದಾದಮೇಲೆ ಮನೇಲಿ ನಾನು ಚಿಕ್ಕದು ನನ್ನ ಮಕ್ಕಳಿಗೆ ಫ್ರಾಕು, ನಾನು ಟೈಲರಿಂಗ್ ಕ್ಲಾಸ್ ಕಲಿಬೇಕಾದ್ರೆ ನನ್ನ ಮಗಳಿಗೆ ಫ್ರಾಕು, ಲಂಗ ಬ್ಲೌಸು,
ಆ ಥರನೆಲ್ಲ ಹೊಲ್ದು ಹಾಕ್ತಾಯಿದ್ದೆ. ಅವಾಗೇನೋ ಒಂಥರ ಖುಷಿ, ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ಥರ ಹೊಲ್ದು ಹಾಕಬೇಕು ಅನ್ನೋದು. ತುಂಬಾ ನನ್ನ ಮಗಳಿಗೆ ಹೊಲ್ದು ಹಾಕಿದ್ದೀನಿ ನಾನು ಆವಾಗ ಅವಳಿಗೆ. ಅದಾದಮೇಲೆ ಮಿಷಿನ್ನು ಬಂತು. ಆಮೇಲೆ ಮಿಷಿನ್ನು ಅವರು ಚಿಕ್ಕ ಮಿಷಿನ್ ಕೊಟ್ಟಿದ್ದರು ಅವಾಗ. ಚಿಕ್ಕ ಮಿಷಿನ್ ಕೊಟ್ಟ ಮೇಲೆ ನಾನು ಚಿಕ್ಕ ಪುಟ್ಟ ಬಟ್ಟೆಗಳನ್ನೆಲ್ಲ ಹರಿದೋಗಿರೋ ಬಟ್ಟೆಗಳನ್ನೆಲ್ಲ ಹೊಲ್ಕೊಂಡು ನನ್ನ ಮಗಳು ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ಹೊಲ್ಕೊಳ್ತಾಯಿದ್ದೆ. ಹೊಲ್ಕೊಂಡಾದಮೇಲೆ ನಾನು ಗೌರ್ಮೆಂಟಲ್ಲಿ ಕಲಿಸಿದ್ರಲ್ವ, ಆದಮೇಲೆ ನಾನು ಒಂದು 6 ತಿಂಗಳು ಪ್ರೈವೇಟಲ್ಲಿ ಹೋಗಿದ್ದೆ ನಾನು ಕಲಿಯೋಕ್ಕೆ, ಬ್ಲೌಸ್ ಕಲಿಯೋಕ್ಕೆ. ಕಲಿತಾದ್ಮೇಲೆ ಗಾರ್ಮೆಂಟ್ಸ್ಗೆ ಹೋಗಿದ್ದು ನಾನು. ಅದಾದಮೇಲೆ ನಾವು ಇಲ್ಲಿಂದ ಸ್ವಲ್ಪ ಹಳ್ಳಿಗೆ ಶಿಫ್ಟ್ ಆದ್ರಿ. ಹಳ್ಳಿಗೆ ಶಿಫ್ಟ್ ಆದಮೇಲೆ ಅಲ್ಲೂ ಸಹ ಸ್ವಲ್ಪ ದಿವಸ ಅಂದರೆ ಒಂದು 2 ತಿಂಗಳು ಅಷ್ಟೇ ಗಾರ್ಮೆಂಟ್ಸ್ಗೆ ಹೋಗಿದ್ದು ನಾನು. ಆಮೇಲೆ ಹೋಗೋಕೆ ಆಗಲಿಲ್ಲ ಅಲ್ಲಿ. ಯಾಕಂದರೆ ಹಳ್ಳಿಯಲ್ಲಿ ಸ್ವಲ್ಪ ನಮ್ಮ ಮನೆ ಹತ್ರನೇ ಒಂದು ಅಜ್ಜಿಗೆ ಹಾವು ಕಚ್ಬಿಟ್ಟು, ಮನೇಲಿದ್ದಾಗೇ ಹಾವು ಕಚ್ಬಿಟ್ಟು ಸತ್ತೋಗ್ಬಿಡ್ತು. ಆವಾಗ ನನ್ನ ಮಕ್ಕಳು ಸ್ವಲ್ಪ ಒಬ್ಬಳಿಗೆ 2ನೇ ಕ್ಲಾಸು, ಒಬ್ಬಳು LKG ನರ್ಸರಿಗೆ ಹೋಗ್ತಾಯಿದ್ಲು. ಆ ಬೈಕೆ ನಾನೇನು ಮಾಡಿಬಿಟ್ಟೆ, ಗಾರ್ಮೆಂಟ್ಸ್ಗೆ ಹೋಗೋದನ್ನ ಬಿಟ್ಬಿಟ್ಟು ಮನೆಯಲ್ಲೇ ಬ್ಲೌಸ್ಗಳೆಲ್ಲ ಹೊಲಿಯೋಕ್ಕೆ ರೆಡಿ ಮಾಡಿಕೊಂಡೆ ಅವಾಗ ನಾನು. ಹೊಲ್ಕೊಂಡಾದಮೇಲೆ ಅಂದರೆ ರೋಡ್ ಸೈಡ್ ಒಳಗಡೆ ರೋಡ್ ಬರುತ್ತಲ್ವ, ಮೇನ್ ರೋಡಲ್ಲ, ಆ ಥರ ರೋಡ್ ಬಂದಮೇಲೆ ಒಂದು ರೂಮ್ ಇತ್ತು. ಆ ರೂಮ್ನ ಒಡ್ಸಾಕಿ ಆ ಟೈಲರಿಂಗ್ನ ಅದೇ ಕೆಲಸನೇ ನಾನು ಅದೇ ಕೆಲಸನೇ ನಾನು ಮಾಡ್ತಾಯಿದ್ದೆ ಅಲ್ಲಿ. ಅಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನನಗೂ ಸ್ವಲ್ಪ ಜನಗಳು ಸೆಟ್ ಆಗಬೇಕಿತ್ತು. ನಾನು ಸೆಟ್ ಮಾಡ್ಕೊಳ್ಳೋಕ್ಕೆ ಅವ್ರನ್ನ 1 ವರ್ಷ ಆಯಿತು ಅವಾಗ. ಆದಮೇಲೆ ನಾನು ಆಗ್ಲಿಂದನೂ ಬ್ಲೌಸು ಸ್ಟಿಚಿಂಗ್ ಮಾಡ್ತಾನೇ ಇದ್ದೀನಿ. ಈಗಲೂ ಸಹ ಅದೇ ಕೆಲಸನೇ ಮಾಡ್ತಾಯಿದ್ದೀನಿ ನಾನು. ಅಂದರೆ ಹೊಸ ಡಿಸೈನ್ಸ್ಗಳೆಲ್ಲನೂ ಆಗ ಮಾಡ್ತಾಯಿಲ್ಲ. ಏನು ಬ್ಲೌಸ್ ಹೊಲಿಬೇಕು, ನೆಕ್ ಚೇಂಜ್ ಮಾಡಬೇಕು. ಇವಾಗ ಬರೋ ಥರ ಬೋಟ್ ನೆಕ್ ಡಿಸೈನು ಆ ಥರ ಅವಾಗಿನ ಇರಲಿಲ್ಲ. ಈಗ ತುಂಬ ಅದೇ ಡಿಸೈನ್ಸ್ಗಳು ಯೂಟ್ಯೂಬಲ್ಲೆಲ್ಲ ನೋಡಿ ಕಸ್ಟಮರು ಹೊಲಿಸ್ತಾರೆ ಈಗ. ನೋಡಿ ನಾನು ಇಷ್ಟೊಂದು 17 ವರ್ಷದಿಂದನೂ ಸ್ಟಿಚಿಂಗ್ ಮಾಡ್ತೀನಿ ನಾನು. ನನಗಿನ್ನ ಪರ್ಫೆಕ್ಟಾಗಿ ಬರುತ್ತೆ ಅಂತ ನಾನು ಹೇಳಲ್ಲ. ಈ ಕಲಿಯೋದು ಪ್ರತಿಯೊಂದು ಇದರಲ್ಲೂ ಅಷ್ಟೇ, ಕಲಿಯೋದು ತುಂಬ ಇದ್ದಾವೆ. ಎಲ್ಲ ಬರುತ್ತೆ ಅಂತಲೂ ನಾನು ಹೇಳಲ್ಲ ನಾನು. ನನಗೆಷ್ಟು ಬರುತ್ತೋ ಅದನ್ನು ನಾನು ಹೊಲ್ದು ಹಾಕ್ತೀನಿ ನಾನು. ಈಗ ಬ್ಲೌಸಸ್ಗಳು ಮತ್ತು ಈಗ ಒಂದು ಸ್ವಲ್ಪ 1-2 ವರ್ಷದಿಂದನೂ ತುಂಬ ಯೂಟ್ಯೂಬ್ಗಳಲ್ಲಿ ನೋಡಿ ಡಿಸೈನ್ಸ್ಗಳು ನೋಡಿ ಕಸ್ಟಮರು ನಮಗೆ ಡಿಸೈನ್ಸ್ಗಳು ಮಾಡಿಕೊಡಿ ಅಂತಾರೆ. ನಾನು ನನಗೆ ಇದು ಆಗುತ್ತೆ ಅನ್ನೋದಿದ್ದರೆ ನಾನು ಖಂಡಿತ ಅದು ಲೇಟ್ ಆದರೂ ಪರವಾಗಿಲ್ಲ ಮಾಡಿ ಹಾಕ್ತೀನಿ ನಾನು. ಅಲ್ಲಿ ಆಗಲ್ಲ ಅನ್ನೋದನ್ನು ಡೈರೆಕ್ಟಾಗಿ ನನಗೆ ಆಗಲ್ಲ ಅಂತಲೇ ಹೇಳ್ತೀನಿ. ಆದರೆ ಪ್ರತಿಯೊಂದು ವೃತ್ತಿಯಲ್ಲೂ ಕಲಿಯೋದು ತುಂಬ ಇದ್ದಾವೆ. ನಾವು ಕಲಿಬೇಕು ಅಷ್ಟೇ, ನಮಗೆಲ್ಲ ಗೊತ್ತು ಅಂತ ಹೇಳೋದು ತಪ್ಪಾಗುತ್ತೆ. ಇನ್ನು ಕಲಿಯೋದು ತುಂಬ ಇದ್ದಾವೆ. ಆದರೂ ನೋಡಿ, ನಾನು ಇಷ್ಟು ವರ್ಷದಿಂದ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಮೊದಲು ಮನೇಲಿ ಮಾಡ್ತಾಯಿದ್ದೆ. ಆಮೇಲೆ ಒಂದು ಚಿಕ್ಕ ಮನೆ ಒಳಗಡೆ ಅಂಗಡಿ ಮಾಡ್ಕೊಂಡು ಮಾಡ್ತಾಯಿದ್ದೆ. ಈಗ ರೆಂಟ್ ತೊಗೊಂಡು ಅಂಗಡಿ ಮಾಡ್ತಾಯಿದ್ದೀನಿ ಹೊರಗಡೆ ನಾನು ಇವಾಗ. ನೋಡಿ, ನನ್ನ ಕೆಲಸ ಈ ಥರ ನಡೆಸ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಡ್ಸ್ಕೊಂಡು ಹೋಗ್ತಾ ಇರ್ತೀನಿ ನಾನು. ನೋಡಿ, ನಾನು ಮಾತಾಡೋ ಅಷ್ಟರಲ್ಲೇ ಒಂದು ಬ್ಲೌಸ್ ರೆಡಿ ಮಾಡಿಬಿಟ್ಟಿದ್ದೀನಿ. ನೋಡಿ, ಇದು ಪೈಪಿಂಗ್ ಬ್ಲೌಸು, ನಾರ್ಮಲ್ ಬ್ಲೌಸ್. ಇದು ಥ್ರೆಡ್ ಪೈಪಿಂಗ್ ಕೊಟ್ಟು ಮಾಡ್ತಾಯಿದ್ದೀನಿ ಇವಾಗ. ನನ್ನ ಕೆಲಸದ ಎಷ್ಟು ವರ್ಷದಿಂದ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ವೀಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ನೆಕ್ಕನ್ನ ಎಮ್ಮಿಂಗ್ ಸಹ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಸ್ಟಿಚಿಂಗ್ ಸಹ ಮಾಡ್ಕೊಳ್ಬೋದು. ನೋಡಿ, ಫುಲ್ಲು ರೆಡಿ ಎಲ್ಲ ಆಯ್ತು ಈಗ ಬ್ಲೌಸು. ನೋಡಿ ಯಾವ ಥರ ಬಂದಿದ್ದೆ ಡಿಸೈನು. ನಾರ್ಮಲ್ ಡಿಸೈನ್ನೇ ಪೈಪಿಂಗ್ ಮಾಡಿದ್ದೀನಿ ಗೋಲ್ಡ್ ಕಲರಲ್ಲಿ ಅಷ್ಟೇ. ಥ್ಯಾಂಕ್ ಯು.